ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಭಕ್ತರು ನೀಡಿದ್ದ ಹೋರಿಯನ್ನ ನನಗ್ಯಾರು ಕೇಳುತ್ತಾರೆಂದು ಕಸಾಯಿ ಖಾನೆಗೆ ಮಾರಾಟ ಮಾಡಿದ್ದ ಹಿನ್ನೆಲೆ ತಹಶೀಲ್ದಾರ್ ಜಗದೀಶ್ ಚೌರ ಅವರು ಮಲ್ಲಯ್ಯ ಪೂಜಾರಿಯ ಬೆವರಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ದೇವಸ್ಥಾನಕ್ಕೆ ನಾನಾ ಭಾಗದಿಂದ ಭಕ್ತರು ಆಗಮಿಸಿದ್ದಾರೆ. ಭಕ್ತರು ದೇವಿಗಾಗಿ ಕುರಿ, ಮೇಕೆ ಹಾಗೂ ಹೋರಿಗಳನ್ನ ನೀಡಿದ್ದಾರೆ. ಆದರೆ ಮಲ್ಲಯ್ಯ ಪೂಜಾರಿ ನಾನೇ ಪೂಜಾರಿ ಇದ್ದೇನೆ, ನನ್ನ ಯಾರು ಕೇಳುತ್ತಾನೆಂದು ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತೂರಿ ಪೂಜಾರಿ ಮಲ್ಲಯ್ಯ ದೇವಿಯ ಹೋರಿಯನ್ನೇ ಕಸಾಯಿ ಖಾನೆಗೆ 20,000ಕ್ಕೆ ಮಾರಾಟ ಮಾಡಿದ್ದಾನೆ. ಭಕ್ತರು ಕೊಟ್ಟ ಅದೆಷ್ಟು ಹೋರಿ, ಮೇಕೆ, ಆಡು, ಕುರಿಗಳನ್ನ ಮಾರಾಟ ಮಾಡಿದ್ದಾನೆಂದು ಮಾನ್ವಿ ತಹಶೀಲ್ದಾರ್ ಜಗದೀಶ್ ಚೌರ ಅವರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡರೆ ಕರಾಳ ಸತ್ಯವನ್ನ ಬಯಲಿಗೆ ಬೀಳೋದು ಪಕ್ಕಾ ಎಂದು ನೀರಮಾನ್ವಿ ಗ್ರಾಮಸ್ಥರ ಕೂಗಾಗಿದೆ. ಅಲ್ಲ ದೇವಸ್ಥಾನದಿಂದ ನಿಮ್ಗೆ ಯಾರಾದ್ರೂ ನನಗೆ ಕೇಳಿದ್ರ ನನಗೇನಾದ್ರು ಇದು ಮಾಡಿದ್ರ ಏನಮ್ಮ ನನ್ನ ಗಮನಕ್ಕೆ ಬರ್ದೇನೆ ಇವೆಲ್ಲ ಟ್ರಾನ್ಸಾಕ್ಷನ್ ಆಗ್ತಾವ ಅಂತ ಹೇಳಿದ್ರೆ ಈ ಥರದ್ದು ಎಷ್ಟೊಂದು ಇದನ್ನು ಫ್ರಾಡ್ ಮಾಡ್ತಿಲ್ಲ. ಗೊತ್ತಾಗ್ಬೇಕಲ್ಲ ನನಗೆ. ಪ್ರತಿಯೊಂದು ಕೂಡ ನನಗೆ ಹೇಳಿ ಅಂತ ನಾನು ನಿಮ್ಗೆ ಶಂಕ ಹೊಡಿತೀನಿ. ಏನ್ ದೇವಸ್ಥಾನದಿಂದ ಸಾರ್ವಜನಿಕರು ಇದು ಅಂತ ತಿಳ್ಕೊಂಡ್ರೆ ಇದು ತಿಳ್ಕೊಂಡಿದ್ದೀರಿ ಅಲ್ರಿ? ಹೊಟ್ಟೆಗೆ ಗೊಬ್ಬರ ತಿಂತಾರ ಅವ್ನು ಬಿಟ್ಬಿಟ್ರು ಸರ್ ಅಂತಂದ್ರೆ ಬರಲಿಲ್ಲ ಸರ್. ಅಲ್ಲ ನಾನೇನ್ ಸತ್ತೋಗಿದ್ದ? ಸರ್ ಅವಾಗ ಅಲ್ಲ ನಾನೇನ್ ಸತ್ತೋಗಿದ್ದ? 24 hours ಇಲ್ಲೇ ಸಾಯ್ತೀನಿ ನಿಮ್ಮೂರಲ್ಲೇನೆ. ಸ್ವಲ್ಪನೂ ಬದ್ಧತೆ ಇಲ್ಲ ನಿಮ್ಗೆ ಯಾರಿಗೂ? ಏನು ಯಾರ್ದಾದ್ರು ಮನೆ ಸೊತ್ತು ಅಂತ ತಿಳ್ಕೊಂಡಿದ್ದೀರಾ? ಇದನ್ನ ಸಾರ್ವಜನಿಕರು ಭಕ್ತಿಯಿಂದ ಕೊಟ್ಟಿರ್ತಾರೆ. ಅದನ್ನ ಆ ಜನರಿಗೆ ಇದನ್ನ ಆ ಭಕ್ತಿ ಉಳಿಸ್ಕೊಳ್ಳೋ ತರ ಮಾಡಿ. ದೇವಸ್ಥಾನಗಳನ್ನ ಪೂರ್ತಿ ಗಬ್ಬೆಬ್ಬಿಸ್ಬೇಡಿ. ಬಾಂಬೆಯಿಂದನೂ ಬರ್ತಾರ್ರಿ ಜನರು, ಗೊತ್ತಿದೆ ನಮ್ಗೆ. ಜಾತ್ರೆ ನೋಡಿದ್ದೀನಿ ನಾನು. ನಾನು ಇದನ್ನ ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಒಂದ್ ವೇಳೆ ದೇವಸ್ಥಾನದ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬಂತು ಇದು ಮಾಡ್ತು ಅಂತ ಹೇಳಿದ್ರೆ ಕಂಪ್ಲೇಂಟ್ ನಾನು ವಶಕ್ಕೆ ತಗೊಳ್ತೀನಿ ಅಷ್ಟೇನೆ. ಎಲ್ರನ್ನೂ ಮನೆಗೆ ಕಳಿಸ್ತೀನಿ. ಮತ್ತೆ ಅಂದ್ರೆ ಜನರು ಭಕ್ತಿಯಿಂದ ಇದನ್ನ ಕೊಟ್ಟಿರ್ತಾರೆ, ಅದ ವಿಶ್ವಾಸ ಉಳಿಸ್ಕೋಬೇಕು. ನಾನು ಬಂದಾಗಿನಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಊರಿನ ದೇವಸ್ಥಾನಗಳು ನೋಡ್ಕೊಳ್ಳಿ, ಆ ಕಡೆ ಇದು ದಕ್ಷಿಣ ಕರ್ನಾಟಕದಲ್ಲಿರೋ ದೇವಸ್ಥಾನಗಳು ನೋಡ್ಕೊಳ್ಳಿ. ಅಲ್ಲಿ ಅಲ್ಲಿ ದಿನ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ, ಗೋಶಾಲೆಗಳು ಇಟ್ಕೊಂಡಿದ್ದಾರೆ. ನೀವ್ ಏನ್ ಮಾಡ್ತೀರಿ? ಇರೋ ಒಂದು ಗಿಡಗಳಿಲ್ಲ ಇಲ್ಲಿ. ಬಂದ್ ಜನ ಎಲ್ಲ ಏನು ಬಿಸಿಲಲ್ಲಿ ಇದು ಸತ್ತು ಹೋಗ್ತಾರೆ. ಇಲ್ಲಿ ಡೆವಲಪ್ಮೆಂಟ್ ಮಾಡೋದು ಯಾರಿಗೂ ಮನಸ್ಸಿಲ್ಲ. ಕೈ ಸೇರಿಸ್ಬೇಕ್ರಿ. ನಾನು ಮುಂದಿರ್ತೀನಿ ಈ ಸರ್ತಿ. ನಾಗರಾಜ್ ನೀವು ಅಧ್ಯಕ್ಷರಿ, ನಾನು ಸಾಕಷ್ಟು ಅರ್ಜಿ ಕೊಟ್ಟು ಕೇಳಿ ಸಾಕ ಈಶ್ವರ ಬಂದ್ರು. ಸಿ ಸಿ ಕ್ಯಾಮ್ರಾ ಹಾಕಂತ 10 ವರ್ಷ ಗೊತ್ತದ? ಯಾರು ಮಾಡಂಗಿಲ್ಲ ಸರ್. ಇಲ್ಲ ಸರ್, ಸಿ ಅವೆಲ್ಲ ಗೊತ್ತದ. ಇನ್ನ ಊರಾಗ್ರೆ ಹತ್ತಾವ. ಇನ್ನ ನಿಮ್ಗೆ ಹೇಳ್ತೀನಿ ಮಾಡು ಬಾಣ ಬಸಂತ ಇನ್ನ ಅವದಲ್ಲಿ ಆಗೈತೆ. ಅದು ಎಷ್ಟು ಮಾಡಿ ಕೇಳ್ರ ಅವನ ಕೊಟ್ಟು ಮಾಡಿದ್ರು ಎಲ್ಲ. ಇದು ಒಂದೇ ಎಕ್ಸಾಂಪಲ್ ಒಂದು ನಿಮ್ಗೆ ದೇವಸ್ಥಾನದ ಅಂತ ಹೇಳ್ತಾ ಇದ್ದೀನಿ. ಅವನ್ನೇ ಗೊತ್ತಾಗ್ತದೆ. ಅವನೇ ಕೆಲಸ ಅಂತ ಬಾಣ ಬಸಂತ ಅಂತ ಆರ ಹೇಳ್ರಿ. ಅವಾಗ ಇದ್ರು ನಮ್ಮ ತಪ್ಪು ಮಾಡಿ ನಮ್ಮ ಪರಿಸ್ಥಿತಿ ಕೊಡ್ರಿ. ಅವೆಲ್ಲ ಯಾರು ಅಂತ ಹೇಳ್ತಾರೆ ನಿಮ್ಗೆ. ಅವ್ರು ಕೇಳ್ರಿ. ಗೊತ್ತಾಯ್ತಾ? ಯಾವುದು ಏನೇನು ಇದು ಆಗ್ಬಾರ್ದು. ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಾನು ಇಲ್ಲೇನೆ ಶೆಡ್ ಹಾಕಿ ದನಗಳನ್ನು ಇಟ್ಕೊಳ್ತೀನಿ ನನ್ನ ಹತ್ರ. ಯಾರಿಗೂ ಇದನ್ನು ಬೇಡ. ಈಗ ಸರ್ ಮಾರಿನ ಸರ್ ಅವ್ನು ಆಕ್ಷನ್ ಆಗುತ್ತೆ ಸರ್. ಯಾಕಂದ್ರೆ ಅವ್ನು ಮುಸ್ಲಿಂ ಸರ್, ಅವನು ನಮ್ಮ ಊರಾಗ ಮತ್ತೆ ಹಿಂದೂ ಮುಸ್ಲಿಂ ಹೇಳತ್ತ ಸರ್. ಅವ್ನು ಮಾಡಿ ಹೆಚ್ಚು ಸರ್ ಅದು ಕಟ್ಟೋದು ಮಾರಿ ಊರ ಒಂದು ಫಂಕ್ಷನ್ ಆಗ್ಯದ. ಆ ಫಂಕ್ಷನ್ಯಾಗ ಒಯ್ದು ಊಟ ಮಾಡ್ರಿ. ಆ್ಯಕ್ಚುಲಿ ಈ ಥರ ಇರೋದು ಅವ್ನು ಒಯ್ದು ಗಂಟೆ ಪೊಲೀಸ್ನ ಆಫೀಸಿಗೆ ಒದ್ರಿ ಒದ್ರೆ ಎಲ್ಲ ಗೊತ್ತಾಗ್ತದೆ. ಏನು ಸರ್ ಅದು ಹೆಚ್ಚು ಹಿಂಗೆ ಆಗಿದ್ದದೇನು? ಇವನು ಎಲ್ಲ ಸುಳ್ಳು ಹೇಳ್ತಾನೆ. ಏನು ಸರ್?
ನಮ್ಮಲ್ಲಿ ಮಾವ ಅಲ್ಲ ಸ್ವಲ್ಪ ಹೋಗ್ಬಿಟ್ರೆ ಯಾರು ಯಾವನ್ ಫೋನ್ ಕೇಳಬೇಡ ನೀನು ಇದು ತಟ್ಟು ನಾವು ಹಚ್ಚಿ ಊರಾಗ ನಿನ್ನ ಕಾಯವಂತಿಕೆ ಆಯ್ತಲ್ಲ ನಿನ್ನ ಕಾಯಂ ಇಲ್ಲಿ ಏನು ಶಿಕ್ಷೆ ಆಗಲ್ಲ ನಾವು ಶಿಕ್ಷೆ ಮಾಡ್ತೀವಿ ಆಯ್ತಲ್ಲ ನೀನು ಇದ್ದು ಒಬ್ಬಂದ ಮಕ್ಕಳು ಒಕ್ಕಲ್ತನ ಕೊಟ್ಟಿದ್ದೀನಿ ಅದು ಕೊಟ್ಟಿದ್ದ 7 ವರ್ಷಗಳು ಇದ್ದಿದ್ದಾಳು ನೀವು ಮತ್ತೆ ಹಿಂದೂ ಬಸ್ ಕೇಳಪ್ಪ ಹಚ್ಚಿದ್ದೀನಿ ಆಯ್ತಾ ಇದು ನಾ ಇದು ಇಲ್ಲಿ ಉಡಂಗಿಲ್ಲ ಆಯ್ತಾ ಇದು ಇನ್ನೂ ಓದಿದ್ದು ನೀನು ಕೊಟ್ಟಿದ್ದಿಲ್ಲ ಕಟ್ಟರು ಕೊಟ್ಟಿದ್ದಿಲ್ಲ ಮಾನ್ಯ ಬೈತಿದ್ದಿ ವರ್ಷ ಮಾತ್ರ ಯಾಕಂತ ನೀನು ಅಲ್ಲ ನಿಮ್ಗೆ ಯಾರಿಗೂ ಈ ಊರಲ್ಲಿ ಏನು ಕಾನೂನು ಅಂದ್ರೆ ಏನು ಭಯನೇ ಇಲ್ಲ ನಿಮ್ಗೆ ಫಂಕ್ಷನ್ ಆಯ್ತು ಊರ ಫಂಕ್ಷನ್ ಆಗಿದ್ರೆ ಅವ್ನ ಮನೆಗೆ ಫಂಕ್ಷನ್ಗೆ ಹೋಗಿ ಮಾನ್ಯ ಮಾಡಕ್ಕೆ ಗೊತ್ತಲ್ಲ ಅದು ಬೇಡ ಮಾನ್ಯವಾಗಿ ಅಂತ ಪ್ರಮಾಣ ಮಾಡಿಸ್ರು ಅವನು ಪ್ರಮಾಣ ಮಾಡಿಬಿಡ್ರಿ ಅದಲ್ಲದೆ ಇದಂತ ಮಾಡಿಬಿಡ್ರಿ ಎಲ್ಲ ಒಪ್ಪಿಕೊಳ್ಳಿ ನಮ್ಗೆ ಬಿಟ್ಬಿಡ್ರಿ ಅವನು ಪ್ರಮಾಣ ಮಾಡಿಬಿಡ್ರಿ ಮಸೀದಿ ಹೋಗಿ ಅವ್ನು ಪ್ರಮಾಣ ಮಾಡಿದ್ರೆ ಇದು ಅಲ್ರಿ ಯಾರು ಅಂತ ಹೇಳ್ರಿ ಇವ್ರು ಯಾರು ಮಾಡಿದ್ರೆ ಅವ್ರಿಗೆ ಹೇಳ್ಬಿಡ್ರಿ ಎಲ್ಲ ಮಾಡ್ಬಿಟ್ಟು ಇದೇ ಅಂತ ಹೇಳ್ಬಿಟ್ಟು ನಾವು ಎಸ್ ಬೇಡ ಶಿಕ್ಷೆ ಹಾಕಿ ನೋಡ್ಬಿಡ್ತೀವಿ ಏನೋ ಫೋನ್ ಬಿಡ ಬಾ ಬಾ ಎಲ್ಲಿ ಕಳಿಸ್ಲಾ ನಾನು 200 ರೂಪಾಯಿ ಸಲುವಾಗಿ ವ್ಯಾಪಾರ ಎಲ್ಲೋ ದೇವಸ್ಥಾನದ ಇದು ಮಾಡ್ತೀರಾ ತುಂಬ ಹಿಂದೋರ್ದು ಮಾಡ್ತಾರೆ ಎಷ್ಟು ಇದಲ್ಲಿ ಬೇರೆ ಅಡ್ಡ ಬಿಟ್ಟು ಶ್ರಮಗನೇ ನಮ್ಮನ್ನ ವ್ಯಾಪಾರ ಬೇರೆ ಹೊರಗಡೆ ಮಾಡ್ಕೊಳ್ಳಿ ಸಾಕಷ್ಟು ಇದು ಇದಾವೆ ದೇವಸ್ಥಾನದ ಹಸು ಬೇಕಾ ನಿಮ್ಗೆ ಇಲ್ಲಿಗೆ ಹಿಂದೂ ಮುಸ್ಲಿಮ್ಸ್ ನಿಮ್ಮಂತವ್ರಿಲ್ಲ ಏನು ಸಮಾಜದ ಇದೆ ಎಲ್ಲ ಹದಗೆಡುತ್ತೆ ಊರಾಗ ಅವ್ನು 7 ಲಕ್ಷ ಆಗಿದೆ ನಿಮ್ಗೆ ಅಷ್ಟು ಇದು ಬಂದು ನಿಮ್ಗೆ ಕೊಕ್ಕು ಅದು ನೋಡು ರಾಯಚೂರಲ್ಲಿ ಕೇಳಿ ಇದಕ್ಕೆ ಕೇಳಿ ಯಾವುದದು ದೇವದುರ್ಗದಲ್ಲಿ ಯಾವ್ದು ಸರ್ಕಾರಿ ಇದು ಇದೆ ಅಲ್ಲಿ ಅದನ್ನು ಕೊಟ್ಟು ಬನ್ನಿ ಆಮೇಲೆ ಅದು ಇನ್ನೊಂದು ಹಸು ಏನು ಹೇಳ್ತಾ ಇದ್ದಾರೆ ಅದನ್ನು ತಗೊಳ್ಳಿ ನಾವು ಕೊಟ್ಟು ಇಲ್ಲ